ನಾರದ ಮಹರ್ಷಿ ಪಾಂಡವರ ಸತ್ಕಾರವನ್ನು ಸ್ವೀಕರಿಸಿದರು. ನಂತರ ಧರ್ಮರಾಯ, ನಾನಿಲ್ಲಿಗೆ ಬರುವಾಗ ನಿಮ್ಮ ತಂದೆ ಪಾಂಡುರಾಜನನ್ನು ನಾನು ಯಮಲೋಕದಲ್ಲಿ ಭೇಟಿಯಾಗಿದ್ದೆ ಎಂದು ಹೇಳಿದರು. ಇದೇನು ಮಹರ್ಷಿ, ನಮ್ಮ ತಂದೆಯವರು ಯಮಲೋಕದಲ್ಲಿ ಯಾಕೆ ಇದ್ದರು? ಸ್ವರ್ಗಲೋಕದಲ್ಲಿ ಇಲ್ಲವೇನು ಎಂದನು ಭೀಮಸೇನ. ಭೀಮಸೇನ, ರಾಜ್ಯಾಂತೆ ನರಕಂ ಧ್ರುವಂ ಎಂದು ಧರ್ಮಶಾಸ್ತ್ರದಲ್ಲಿ ಹೇಳುತ್ತದೆ. ರಾಜನಾದವನು ಪ್ರತಿಯೊಬ್ಬನೂ ತಪ್ಪದೇ ನರಕವನ್ನು ಅನುಭವಿಸಬೇಕಾಗಿರುತ್ತದೆ. ಪಾಂಡುರಾಜನು ನನಗೆ ಭೇಟಿಯಾಗಿ ದೀನವದನದಿಂದ ನನಗೆ ಒಂದು ವಿಷಯವನ್ನು ನಿಮ್ಮೆಲ್ಲರಿಗೂ ತಿಳಿಸಲಿಕ್ಕೆ ಹೇಳಿದ. ಏನು ಹೇಳಿದರು ಮಹರ್ಷಿ ಎಂದು ಕೇಳಿದಳು ಕುಂತಿ. ನಾರದ ಮಹರ್ಷಿಗಳೇ, ನನ್ನ ಮಕ್ಕಳು 5 ಪ್ರತಾಪಶಾಲಿಗಳೇ. ನರಕವಾಸ ದೂರವಾಗಿ ಸ್ವರ್ಗ ನಿವಾಸ ಸಿಗಬೇಕಾದರೆ ರಾಜಸೂಯ ಯಾಗವನ್ನು ನನ್ನ ಮಕ್ಕಳು ಮಾಡಿದರೆ ಮಾತ್ರ ಸಾಧ್ಯವೆಂದು ಕೇಳಿದ್ದೇನೆ. ನೀವು ನನಗೋಸ್ಕರವಾದರೂ ನನ್ನ ಮಕ್ಕಳನ್ನು ಭೇಟಿಯಾಗಿ ನನಗೆ ಸ್ವರ್ಗಲೋಕ ಪ್ರಾಪ್ತಿಗಾಗಿ ಅವರನ್ನು ರಾಜಸೂಯ ಯಾಗ ಮಾಡುವಂತೆ ಪ್ರೇರಣೆ ನೀಡಬೇಕು ಎಂದು ಪಾಂಡುರಾಜನು ಕಣ್ಣೀರಿನಿಂದ ಹೇಳಿದ್ದಾನೆ ಎಂದು ಅವನ ಮಾತುಗಳನ್ನು ಪಾಂಡವರಿಗೆ ಯಥಾರ್ಥವಾಗಿ ಒಪ್ಪಿಸಿದರು. ನಾರದ ಮಹರ್ಷಿ, ರಾಜಸೂಯವೆಂದರೆ ಅದು ಸಾಮಾನ್ಯದ ಮಾತಲ್ಲ. ಅನೇಕ ಜನರ, ಪ್ರಾಣಿಗಳ ಜೀವಗಳಿಗೆ ಧಕ್ಕೆಯಾಗುತ್ತದೆ. ನಮ್ಮ ತಂದೆಯವರ ಸ್ವರ್ಗ ಪ್ರಾಪ್ತಿಗಾಗಿ ಮತ್ತೊಂದು ಮಾರ್ಗವೇನಾದರೂ ಇದ್ದರೆ ಹೇಳಿ ಮಹರ್ಷಿ ಎಂದನು ಧರ್ಮರಾಯ. ಧರ್ಮರಾಯ, ನೀನೇನಾ ಹೀಗೆ ಮಾತನಾಡುತ್ತಿರುವುದು? ಅಸಮಾನ ಪ್ರತಿಭಾವಂತರಾದ ಸೋದರರನ್ನು ಇಟ್ಟುಕೊಂಡು ಶ್ರೀಮನ್ನಾರಾಯಣ ಸ್ವರೂಪ ಶ್ರೀಕೃಷ್ಣನ ಆಪ್ತ ಗೆಳೆಯನಾಗಿ ಭೂಲೋಕದಲ್ಲಿಯೇ ಪ್ರಖ್ಯಾತಿ ವಹಿಸಿದ ಭರತವಂಶದಲ್ಲಿ ಹುಟ್ಟಿದ ನಿನ್ನಿಂದಲೇ ರಾಜಸೂಯ ಯಾಗ ಆಗದಿದ್ದರೆ ಇನ್ನು ಯಾರಿಂದ ಆಗುತ್ತದೆ? ಧರ್ಮರಾಯ, ಶ್ರೀಕೃಷ್ಣನೊಂದಿಗೆ ಸಮಾಲೋಚನೆ ಮಾಡಿ ಒಳ್ಳೆಯ ನಿರ್ಣಯವನ್ನು ತೆಗೆದುಕೋ ಎಂದು ಹೇಳಿ ನಾರದ ಮಹರ್ಷಿ ನಾರಾಯಣ ಭಜನೆ ಮಾಡುತ್ತಾ ಅದೃಶ್ಯವಾದರು. ನಾರದ ಮಹರ್ಷಿ ಹೋದ ಕೂಡಲೇ ಭೀಮಸೇನ, ಅರ್ಜುನ, ನಕುಲ, ಸಹದೇವರು ಧರ್ಮರಾಯನಿಗೆ ಹುರಿದುಂಬಿಸಿದರು. ಪಿತೃದೇವರ ಸಂತಾಪವನ್ನು ತೀರಿಸಲಾಗದಿದ್ದಲ್ಲಿ ನಮ್ಮ ಪರಾಕ್ರಮಗಳಿಗೆ ಅರ್ಥವೇ ಇಲ್ಲವೆಂದು ಗೊಣಗಿದರು. ಧರ್ಮನಾರಾಯನಿಗೆಲ್ಲರೂ ಸಮಾಧಾನ ಮಾಡಿ, ಅರ್ಜುನ, ನೀನು ದ್ವಾರಕಾವತಿಗೆ ಹೋಗಿ ವಾಸುದೇವನನ್ನು ಮಯಸಭೆ ನೋಡಲಿಕ್ಕೆಂದು ಕರೆದುಕೊಂಡು ಬಾ. ವಾಸುದೇವನ ಅಭಿಪ್ರಾಯವನ್ನು ಕೇಳಿದ ನಂತರವೇ ರಾಜಸೂಯದ ವಿಷಯ ಮಾತನಾಡೋಣ ಎಂದನು. ಶ್ರೀಕೃಷ್ಣನು ದ್ವಾರಕೆಯಿಂದ ಬಲರಾಮ ಸಹಿತನಾಗಿ ಬಂದು ಮಯಸಭೆಯನ್ನು ನೋಡಿ ಬಾಯಿ ತುಂಬ ಹೊಗಳಿದನು. ಬಲರಾಮನೂ ಮಯಸಭೆಯ ನಿರ್ಮಾಣ ಶೈಲಿಯನ್ನು ಕೊಂಡಾಡಿದನು. ಊಟ ಉಪಚಾರಗಳನ್ನು ಮುಗಿಸಿ ಎಲ್ಲರೊಂದು ಕಡೆ ಕುಳಿತ ಸಮಯದಲ್ಲಿ ಕುಂತಿದೇವಿ ಎಲ್ಲರಿಗೂ ವೀಳ್ಯದೆಲೆಗಳನ್ನು ಕಸ್ತೂರಿ, ಕರ್ಪೂರ, ಜವಾದಿ, ಜಾಜಿ ಸುಗಂಧ ದ್ರವ್ಯಗಳೊಂದಿಗೆ ಸುತ್ತಿ ಕೊಡುತ್ತಾ, ಕೃಷ್ಣ, ನಾರದ ಮಹರ್ಷಿಗಳು ಯಮಲೋಕದಿಂದ ನಮಗೊಂದು ನೋವಿನ ಸಂದೇಶವನ್ನು ತಂದರು ಎಂದಳು. ನೋವಿನ ಸಂದೇಶವೇ? ಯಮಲೋಕದಿಂದಲೇ? ಏನತ್ತೆ ಅದು? ಮಾತು ಮುಗಿಸದೆ ಉಕ್ಕಿ ಬಂದ ದುಃಖವನ್ನು ತಡೆಯಲಾರದೆ ಬಿಕ್ಕಿ ಅತ್ತಳು ಕುಂತಿ. ಅತ್ತೆ, ಸಮಾಧಾನ. ವಿಷಯವೇನೆಂಬುದನ್ನು ಹೇಳು. ನಾರದ ಮಹರ್ಷಿಗಳು ಏನು ಹೇಳಿದರು ಕೇಳಿದನು ಕೃಷ್ಣ. ವಾಸುದೇವ, ನಮ್ಮ ತಂದೆಯವರು ಯಮಲೋಕದಲ್ಲಿದ್ದರಂತೆ. ಅವರು ನಾರದ ಮಹರ್ಷಿಗಳಿಗೆ ಭೇಟಿಯಾಗಿ ನಮಗೊಂದು ಸಂದೇಶವನ್ನು ಕಳುಹಿಸಿದರು. ಅವರ ಬಹಲೋಕ ಪ್ರಾಪ್ತಿಗಾಗಿ ನಮ್ಮಿಂದ ರಾಜಸೂಯ ಯಾಗವನ್ನು ಮಾಡಿಸಲಿಕ್ಕೆ ಹೇಳಿದರು. ಇದು ಮುಂದುವರಿಯುವುದು.